ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿದಿನ 400-500ಕ್ಕಿಂತ ಹೆಚ್ಚು ಮಂದಿ ಪೇಜ್ ಫಾಲೋವರ್ ಆಗತ್ರಿ. ಕಮೆಂಟ್ ಲೈಕ್ ನನ್ಗೆ ಬಹಳ ಖುಷಿ ಅನಿಸ್ತೈತಿ. ನಿನ್ನೆಯಿಂದ ಬೆಳಗಾವಿ ಜಿಲ್ಲೆಯ ಅನೇಕ ಹಿರಿಯ ಮತ್ತು ಪಕ್ಷಕ್ಕಾಗಿ ವ್ಯಕ್ತಿಗಾಗಿ ದುಡ್ದಂಥ ಕಾರ್ಯಕರ್ತರ ಭಾಳಷ್ಟು ಜನ ಫೋನ್ ಮಾಡಿ ವೈಯಕ್ತಿಕ ಭೇಟಿಯಾಗಿ ನೋವು ಹಂಚ್ಕೊಳತ್ತಾರ. ಗೌಡ್ರ ಲಕ್ಷ್ಮಣರಾವ್ ಚಿಂಗಳೆ ಅವ್ರನ್ನ ಮತ್ತು ಮುಂದಿನ ಅವಧಿವರೆಗೂ ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಬುಡಾದ ಅಧ್ಯಕ್ಷರಾಗಿ ಮತ್ತೆ ಕಂಟಿನ್ಯೂ ಮಾಡಿರಿ. ಇವತ್ತು ಬೆಳಗಾವಿ ತಾಲೂಕಿನಾಗ 4 ಕ್ಷೇತ್ರದ ಎಮ್ ಎಲ್ ಎ ಅದಾರ. ಒಂದು ಕಡೆ ದಕ್ಷಿಣದಾಗ BJP ಎಮ್ ಎಲ್ ಎ ಅದಾರು, ಒಂದು ಕಡೆ ಕಾಕ್ತಿ ಅಂದ್ರೆ ಎಮ್ಕನ್ಮಡಿ ಕ್ಷೇತ್ರದ ಸತೀಶ್ ಜಾರಕಿಹೊಳಿ ಅವರು ಬುಡ ಅಂಡರ್ದಾಗ ಬರ್ತೈತಿ. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗ್ರಾಮೀಣ ಕ್ಷೇತ್ರ ಬುಡ ಇದ್ರಾಗ ಬರ್ತೈತಿ. ಒಂದು ಕಡೆ ರಾಜು ಸೇಠ್ ಅವರು ಕ್ಷೇತ್ರದ ಕಾರ್ಯಕರ್ತರು. ಒಟ್ಟಾರೆ ಬುಡಾದೊಳಗೆ ಕಾಂಗ್ರೆಸ್ ಕಾರ್ಯಕರ್ತರು ರಗಡ್ ಮಂದಿ ಅದಾರ. ಪಕ್ಷಕ್ಕಾಗಿ ದುಡ್ದವ್ರು ಅದಾರ. ಅವ್ರನ್ನ ಆರಿಸಿ ತರು ಮಠ ನಿದ್ದಿಲ್ದ ಈ 3 ಜನರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಗಲಿಳ ದುಡ್ದ ನಾಳೆ ಏನಾರೇ ಆದಪ್ಪ ನಮ್ಮ ಬುಡ ಕಾಡ ಗಿಡ ಅಂತಾವ ಯಾರಿಗಾರೆ ಒಬ್ರು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ತಾಲೂಕಿನವ್ರಿಗೆ ಮಾಡ್ತಾರಂತೇಳಿ ಭಾಳ ಕನಸು ಕಾಣತ್ತಿದ್ರು. ಸಲ MP ಇಲೆಕ್ಷನ್ದಾಗೇನು ಗಡಬಡಿಯಾಗಿ ಒಂದು ಹಾಲು ಮತ್ತು ಕುರುಬ ಸಮಾಜ ಕೊಡಬೇಕಾದದಕ್ಕೆ ಕೊಟ್ಟಿದ್ದಾರಂತ ಸಮಾಧಾನಲೇ ಇದ್ದು ರೀ. ಆದರೆ ಬುಡ ಒಂದು ಫಾರ್ಮುಲಾ ಹೆಂಗೈತಂದ್ರೆ ಹೆಚ್ಚು ತಾಲೂಕಿನವರೇ ಇರಬೇಕು, ಅದೇ ಏರಿಯಾದವರೇ ಇರಬೇಕಂತೂ ಒಂದು ಶಿಷ್ಟಾಚಾರ ಐತೆ. ಅದೇನು ಹಂಗೆ ಇವರ ಆಗಬೇಕು ಇವರ ಆಗಬಾರ್ದಂತೂ ಇಲ್ಲ. ಅಂದ್ರೆ ಇಲ್ಲಿಯ ನಗರದ ಒಂದು ಮಾಹಿತಿ ಇದ್ದವ್ರು ಇರಬೇಕು. ಈ ದೂರದ ಈ ಲಕ್ಷ್ಮಣರಾವ್ ಚಿಂಗಳೆ ಅವ್ರ ನಿಪ್ಪಾಣಿ ಅವರ ಟೋಟಲ್ ಈಗ ಹೆಚ್ಚ ಕಡಿಮೆ ಚಿಕ್ಕೋಡಿ ಕ್ಷೇತ್ರದಾಗ ಇರ್ತಾರೋ, ನಿಪ್ಪಾಣಿ ಒಳಗೆ ಹೆಚ್ಚಿರ್ತಾರೋ. ಅವ್ರ ಗಾಡಿ ನಿಪ್ಪಾಣಿ ಕ್ಷೇತ್ರದಾಗ ಚಿಕ್ಕೋಡಿ ಕ್ಷೇತ್ರದಾಗ ಅಡ್ಡಾಡ್ತಿರ್ತೈತೆ ಬುಡಾ ಗಾಡಿ ಅಂತೂ ಆರೋಪ ಮಾಡತ್ತಾರೆ. ಒಟ್ಟಾರೆ ಈ 3 ಕ್ಷೇತ್ರ ಸತೀಶ್ ಜಾರಕಿಹೊಳಿ ಅವ್ರ ಅಭಿಮಾನಿಗಳಾಯ್ತು, ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರಾಯ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಾಯ್ತು, ರಾಜು ಸೇಠ್ ಅವರ ಒಂದು ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಭಾಳ ನಾರಾಜಾಗಿದ್ದಾರೆ. ಇಲ್ರಿ ನಮ್ಗೆ ಅನಿವಾರ್ಯ ಐತಿ, ಒಟ್ಟು ನಾವು ಅದಕ್ಕೂ ಆಟಕ್ಕಿಲ್ಲ ಲೆಕ್ಕಕ್ಕಿಲ್ದಂಗೆ ಆಗಿದ್ದೆವು. ನಮ್ಮ ಸ್ಟೇಟ್ ಲೆವೆಲ್ ಕಮಿಟಿಯಾಗಿ ಮಾಡ್ತೀವಿ ಅಂದರು ಅಲ್ಲೂ ಆಗ್ವಾತು. ಆದರೆ ಇಲ್ಲೇ ಬೂಡಾಕೆ ನಾವು ರಗಡ ನಮ್ಮಲ್ಲಿ ಏನು ಸಮರ್ಥರಿಲ್ಲ. ಯಾರು ಬೇಕಾದವ್ರು ಮಾಡಿ ಈ ಬೆಳಗಾವಿ ತಾಲೂಕದವ್ರು ಮಾಡಬೇಕಾಗಿತ್ತು. ಯಾಕೆ ಹಿಂಗೆ ನಿರ್ಣಯಗಳು ತಗೋತಾರೋ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿರಿ, ಶುರು ಮಾಡಿರಿ. ಯಾಕಂದ್ರೆ ಈಗ ಯಾರೂ ಈ ನಾಯಕರ ಯಾರು ಕಾರ್ಯಕರ್ತರನ್ನ ಕೇಳೋ ಪರಿಸ್ಥಿತಿ ಒಳಗಿಲ್ಲ ಅನ್ನುವಂಗೆ ಅವ್ರು ಮಾತಾಡಕತ್ತಾರೆ. ಯಾಕೋ ನನಗೂ ಇದು ಹೌದಪ್ಪ, ಈ ಕ್ಷೇತ್ರದಾಗ ಈ ಬೂಡ ನಡೆಸುವಂಥ ಕಾರ್ಯಕರ್ತರು ಸಾವಿರಾರು ಮಂದಿ ಅದಾರ. ಯಾರನ್ನ ಒಬ್ಬರನ್ನ ಮಾಡಿದ್ರು ನಡೀತಿತ್ತು. ಈಗ ಚಿಂಗಳೆ ನಾವೇನು ಚಿಂಗಳೆ ಅವ್ರಿಗೆ ವಿರೋಧ ಅಂತಲ್ಲ, ಆದರೆ ಇಲ್ಲಿ ತಾಲೂಕಿನಾಗ ಸಾಕಷ್ಟು ಕಾಂಗ್ರೆಸ್ಗಾಗಿ ದುಡ್ದವ್ರು ಅದಾರು, ಅವ್ರು ಮಾಡಬೇಕಾಗಿತ್ತಂತ ಅವ್ರ ಧ್ವನಿಯಾಗಿ ಗರ್ದಿಗಮ್ಮತ್ ಮಾತಾಡತೈತೆ. ಯಾಕಂದ್ರೆ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಇತಿಹಾಸ ಐತೆ. ಯಾವಾಗೂ ಬೂಡ ಬೇರೆದವ್ರಿಗೆ ಮಾಡೇ ಇಲ್ಲ, ಬೆಳಗಾವಿ ತಾಲೂಕದವ್ರನ್ನ ಮಾಡ್ತಿತ್ತು, ಬೇಕಾದವ್ರು ಮಾಡ್ತಿತ್ತು. ಕೋಮಲಣ್ಣ ದೊಡ್ಡಣ್ಣವ್ರು ಹಿಡ್ಕೊಂಡು, ಕರಾಳೆ ಹಿಡ್ಕೊಂಡು, ಯಾರ ಯುವರಾಜ್ ಕದಮ್ ಹಿಡ್ಕೊಂಡು ಭಾಳಷ್ಟು ಮಂದಿ ಇಲ್ಲಿ ಬೂಡಾದವ್ರು ಬೆಳಗಾವಿ ತಾಲೂಕದವ್ರನ್ನ ಹೆಚ್ಚ ಕಡಿಮೆ ಹಾಕೋತ ಬಂದಿದ್ರು. ಆದರೆ ಇತ್ತೀಚೆಗೆ ಬೂಡಾನ ಹೋದ ನಿಪ್ಪಾಣಿ ಕೂಡ್ಸಾತಾರೋ, ನಿಪ್ಪಾಣಿ ತಂದ ಬುಡ ಕೂಡ್ಸಾತಾರೋ ಅಂತ ಕಾರ್ಯಕರ್ತರು ಕೇಳತ್ತಾರ. ಯಾಕಂದ್ರೆ ನನಗೆ ಕೇಳಿದಕ್ಕಿದು ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರವ್ರ ಪಾಲಿಸಿ. ಯಾಕಂದ್ರೆ ಬೂಡಾ ಚೇರ್ಮನ್ ಆದಂದ್ರೆ ನಾಳೆ ನಮ್ಗೆ ಟಿಕೆಟ್ ಕೇಳಕ್ಕೆ ಬಂದಾರೇನಂತೂ ಅಂಜಿಕೆಗಳು ರಾಜಕಾರಣಿಗಳ್ಗೆ ಇರ್ತೈತಿ. ನನಗೆ ಅನ್ಸಿದ ಮಟ್ಟಿಗೆ ನಾ ಹೇಳತ್ತೇನೆ, ನನಗೆ ಗೊತ್ತಿದ್ದದ್ದು. ಯಾಕಂದ್ರೆ ಬೂಡ ಆದ್ರೆ ಗಾಡಿ ಗೋಡ ಬರ್ತೈತಿ, ಆಫೀಸರ್ ಸಂಪರ್ಕ ಬರ್ತೈತಿ, 4 ದುಡ್ಡು ಆಗ್ತೈತಿ, ಮಂದಿ ಮಾತಾಡಿದ್ದ ಆಗ್ತೈತಿ. ಒಟ್ಟಾರೆ ನಾವು ಅವ್ರು ಮಾಡಬಾರ್ದು. ದೂರಿನವ್ರಿದ್ರೆ ಅಲ್ಲಿ ನಿಪ್ಪಾಣಿಗೆ ಬೇಕಾರೆ ಅವ್ರು ಕುಂಡುವಾರ ಯಾಕೆ ಚಿಂಗಳೆ ಇಲ್ಲಿ ನಮ್ಮ ತಾಲೂಕಿನ್ಯಾಗ ಬರಬಾರ್ದಂತ ಇವ್ರದ್ದೇನ್ರಿ ವಿಚಾರ ಐತಿ ಆಂಬಲ್ಲ ಅದಕ್ಕೆ ಮಾಡಿಲ್ಲ ಅಂತ ಕಾರ್ಯಕರ್ತರು ಮಾತಾಡಿದ್ದು ನಿಮ್ಮ ಮುಂದೆ ಹೇಳ್ತಾನೆ. ಆದರೆ ಒಟ್ಟಾರೆ ಯಾಕೋ ಏನೋ ಏನು ಕಾಂಗ್ರೆಸ್ ಕಾರ್ಯಕರ್ತರು ಅದಾರಲ್ಲ ಅವ್ರ ನೋವಿನ ಮಾತು ನೋಡ್ರೆ ಮುಂದಿನ ದಿನಮಾನದಾಗ ಕಾಂಗ್ರೆಸ್ ಏನಾಗ್ತೈತಿ ಎಂತಾಗ್ತೈತಿ ಗೊತ್ತಾಗ್ವತ್ತು. ಯಾಕಂದ್ರೆ ಎಲ್ಲ ಕಮ್ಯುನಿಟಿ ಅವ್ರು ಮುಸಲ್ಮಾನ್ರು ಹಿಡ್ಕೊಂಡು, ಮರಾಠ ಸಮಾಜ ಹಿಡ್ಕೊಂಡು, ಇವತ್ತು SC ST ಹಿಡ್ಕೊಂಡು, ಲಿಂಗಾಯತರನ್ನ ಹಿಡ್ಕೊಂಡು ಎಲ್ಲ ಸಮಾಜದವ್ರ ಈ ಬುಡ ಕಂಟಿನ್ಯೂಯೇಷನ್ ಆದಕ್ಕೆ ಮರಗಾತಾರ. ಮಾಡಬೇಕಾಗಿತ್ತು ನಮ್ಮ ತಾಲೂಕದಾಗ ಎಲ್ಲ ಯಾರನ್ನ ಬೇಕಾದವ್ರು ಮಾಡಿದ್ರು ನಾವು ಸ್ವಾಗತ ಮಾಡ್ತಿದ್ದು. ಇಂಥ ನಿರ್ಣಯ ತೊಗೊಂಡ್ರೆ ನಮ್ಮ ಮಾತಾಡೋಕ್ಕೆ ಧ್ವನಿ ಇಲ್ಲ ಅಂತೇಳಿ ಅವ್ರು ಮಾತಾಡಿದ್ದ ನಿಮ್ಮ ಮುಂದೆ ಹೇಳತ್ತೇನೆ. ಒಟ್ಟಾರೆ ಯಾಕೋ ಏನೋ ಕಾಂಗ್ರೆಸ್ದ ಕಾರ್ಯಕರ್ತರು ಹೇಳಿದ್ದು ನಿಮ್ಮ ಮುಂದೆ ಹೇಳತ್ತೇನೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ.